ನೋಡಿ ನೋಡಿ ಲೆಫ್ಟ್ ಓವರ್ ದಾಲ್ ಮಿಕ್ಕಿದೆ, ಒಂದು ಕಪ್ ಅಷ್ಟು ಹಾಕೊಂಡಿದ್ದೀನಿ. ಇದರಲ್ಲಿ ಚಪಾತಿ ಮಾಡೋಣ ಅಂತೆ. ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಒಂಚೂರು ಅಚ್ಕಾರದ ಪುರಿ ಹಾಕೊತಾ ಇದ್ದೀನಿ. ದಾಲ್ಗೆ ಉಪ್ಪು ಎಲ್ಲ ಹಾಕಿರ್ತೀವಿ, ಸ್ವಲ್ಪ ಎಕ್ಸ್ಟ್ರಾ ಮಸಾಲ, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಉಪ್ಪು. ಇದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು ಸ್ವಲ್ಪ ಗೋಧಿ ಹಿಟ್ಟು ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀವಿ ಅದೇ ಥರ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಒಂದೆರಡು ಡ್ರಾಪ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಬಿಡಬೇಕು. ನೋಡಿ, ಅರ್ಧ ಗಂಟೆ ಆದಮೇಲೆ ಸ್ವಲ್ಪ ಈ ಥರ ಒಂದು ಬಿಲ್ಲೆ ತಗೊಂಡು ಎಣ್ಣೆ ಅಥವಾ ಸ್ವಲ್ಪ ನೀವು ಹೇಗೆ ಲಟ್ಟಿಸ್ತೀರೋ ಆ ಥರ ಲಟ್ಟಿಸ್ಕೊಳ್ಳಿ. ಸ್ವಲ್ಪ ಡಸ್ಟಿಂಗ್ ಬೇಕಿದ್ರೆ ನೀವು ಗೋಧಿ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋಬೇಕು. ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹೀಗೆ ಸ್ಪ್ರೆಡ್ ಮಾಡಿ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ಲೇಯರಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಈ ಥರ ಲಟ್ಟಿಸ್ಕೊಂಡಿರಬೇಕು. ನೋಡಿ, ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಆಗೋಂಗೆ ಸುಟ್ಕೋಬೇಕು. ನೀವು ಎಣ್ಣೆ ಬದಲು ಬೆಣ್ಣೆ ಹಾಕಿ ತುಂಬ ರುಚಿ ಕೊಡುತ್ತೆ ಗೊತ್ತಾ, ಒಳ್ಳೆ ಕಾಕ್ರ ಥರ ಇರುತ್ತೆ ಇದು. ನಾನು ದಾಲಿಗೆ ಸ್ವಲ್ಪ ಕಸೂರಿ ಮೇಥಿ ಹಾಕಿದೆ. ಇವಾಗ ಸುಡೋವಾಗ ಘಮ್ ಅಂತ ವಾಸನೆ ಬರುತ್ತೆ, ಕಂಪಲ್ಸರಿ ಹಾಕೊಳ್ಳಿ. ಇಲ್ಲಾಂದರೆ ಹಿಟ್ಟು ಹಿಸ್ಕೋವಾಗ್ಲೇ ನೀವು 1 ಟೇಬಲ್ ಸ್ಪೂನ್ ಕಸೂರಿ ಮೇಥಿ ಹಾಕೊಳ್ಳಿ. ರೆಡಿ ಟು ಸರ್ವ್ ಲೆಫ್ಟ್ ಓವರ್ ದಾಲಿಂದ ಚಪಾತಿ ಸೂಪರ್ ಆಗಿರುತ್ತೆ, ಟ್ರೈ ಮಾಡಿ.